Morning students. Today class we are discussing about forming a number with and without repetition of the digits ಅಂತ ಹೇಳ್ತೀವಿ. ಅಂದರೆ ಒಂದು ನಂಬರನ್ನು ನಾವು ಫಾರ್ಮೇಷನ್ ಮಾಡಬೇಕು ಅಂದರೆ ಒಂದು ನಂಬರನ್ನು ನಾವು ರಚನೆ ಮಾಡಬೇಕು ಅಂತಂದರೆ ಕೆಲವೊಂದು ನಮಗೇನು ಇಲ್ಲಿ ಡಿಜಿಟ್ಸನ್ನು ಕೊಟ್ಟಿರ್ತಾರೆ. ಆ ಡಿಜಿಟ್ಸನ್ನಿಂದ ನಾವು ಒಂದು ಸಂಖ್ಯೆಗಳನ್ನು ರಚನೆ ಮಾಡಬೇಕು. ಡಿಜಿಟ್ಸ್ ಅಂದರೆ ಇಲ್ಲಿ ಅಂಕಿಗಳು. ಉದಾಹರಣೆ ನೋಡ್ರಿ, 202018 ಅಂಕಿಗಳನ್ನು ಕೊಟ್ಟಿದ್ದಾರೆ. ಈ ಅಂಕಿಗಳಿಂದ ನಾವು ಒಂದು ನಂಬರನ್ನು ಫಾರ್ಮೇಷನ್ ಮಾಡಬೇಕಾಗುತ್ತೆ. 8210 ಅಂತಂದರೆ ಇಲ್ಲಿ ಗ್ರೇಟೆಸ್ಟ್ ನಂಬರನ್ನು ಕೂಡ ನಾವು ಫಾರ್ಮೇಷನ್ ಮಾಡ್ಬೋದು, ಮತ್ತು ಸ್ಮಾಲೆಸ್ಟ್ ನಂಬರನ್ನು ಕೂಡ ನಾವೇನು ಮಾಡ್ಬೋದು, ರೆಡಿ ಮಾಡ್ಬೋದು. ಯಾವ ರೀತಿ ನಾವು ಅಂಕಿಗಳಿಂದ ಸಂಖ್ಯೆನ ರಚನೆ ಮಾಡ್ತೀವಿ ಅದು ಹೆಂಗೆ, ವಿತೌಟ್ ರಿಪಿಟೇಷನ್ ಅಂತ ಹೇಳ್ತೀವಿ. ಅಂದರೆ ವಿತೌಟ್ ರಿಪಿಟೇಷನ್ ಅಂತ ಅಂದರೆ ಪುನರಾವರ್ತನೆ ಆಗಬಾರ್ದು, ಅಂಕಿಗಳು ಏನಾಗಬಾರ್ದು, ಪುನರಾವರ್ತನೆ ಆಗಬಾರ್ದು. ಆ ರೀತಿ ನಾವು ಫಾರ್ಮಿಂಗ್ ಎ ನಂಬರ್ ಅಂದರೆ ಒಂದು ನಂಬರನ್ನು ನಾವು ಫಾರ್ಮೇಷನ್ ಮಾಡ್ತೀವಿ. ದ ಗ್ರೇಟೆಸ್ಟ್ 4 digit ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 2018. ಅಂದರೆ ಈ 2018 ಇಂದ ಒಂದು ನಂಬರನ್ನು ನಾವು ಗ್ರೇಟೆಸ್ಟ್ ನಂಬರನ್ನು 4 digit ನಂಬರನ್ನು ನಾವು ಯಾವ ರೀತಿ ಬರಿತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ, ಅತ್ಯಂತ ದೊಡ್ಡ ನಂಬರನ್ನು ತಗೊಂತೀವಿ. ಫಸ್ಟ್ ಅದ್ರಲ್ಲಿ ಎಷ್ಟಿದೆ, ಇದ್ರಲ್ಲಿ ಅತ್ಯಂತ ದೊಡ್ಡ ನಂಬರು 8 ಅನ್ನು ಬರ್ಕೊಂತೀವಿ. ಅದಾದ್ಮೇಲೆ ಏನಿದೆ, 2 ಇದೆ, 2 ಅನ್ನ ಬರ್ಕೊಂತೀವಿ. ಅದಾದ್ಮೇಲೆ 1 ಇದೆ, 1 ಅನ್ನ ಬರಿತೀವಿ. ಅದಾದ್ಮೇಲೆ 0 ಇದೆ, 0 ಅನ್ನು ಬರ್ತೀವಿ. ಅಂದ್ರೆ 8210 ಅಂತಕ್ಕಂಥ ಅತ್ಯಂತ ದೊಡ್ಡ ನಂಬರ್, ಗ್ರೇಟೆಸ್ಟ್ ನಂಬರ್ ಏನಾಯ್ತು ಈ ಡಿಜಿಟ್ಸ್ ಇಂದ ನಾವು ಬರೆದ್ವಿ ಅಂತ. ಇದು ಫಾರ್ಮಿಂಗ್ ಎ ನಂಬರ್ ವಿತೌಟ್ ರಿಪಿಟೇಷನ್. ಇಲ್ಲಿ ಯಾವುದೇ ನಂಬರ್ ಏನಾಗಿಲ್ಲ, ಪುನರಾವರ್ತನೆ ಆಗಿಲ್ಲ. ನೋಡಿ, 8 ಇದೆ, 2 ಇದೆ, 1 ಇದೆ, 0 ಇದೆ, ನಂಬರು ಪುನರಾವರ್ತನೆ ಆಗದ ರೀತಿಯಲ್ಲಿ ನಾವು ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ದ ಸ್ಮಾಲೆಸ್ಟ್ 4 digit ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್. ಅಂದ್ರೆ 22018 ಇದೇ ಅಂಕಿಗಳನ್ನು ತಗೊಂಡು ನಾವು ಸ್ಮಾಲೆಸ್ಟ್ ನಂಬರ್ ಅನ್ನ ಯಾವ ರೀತಿ ಫಾರ್ಮೇಷನ್ ಅನ್ನ ಮಾಡ್ತೀವಿ. ಇಲ್ಲಿ ಸ್ಮಾಲೆಸ್ಟ್ ನಂಬರ್ ನಾನು ಅವಾಗಲೇ ಹೇಳಿದೆ, ಅತ್ಯಂತ ಸಣ್ಣ ನಂಬರು 2018 ಇದೆ. ಇದರಲ್ಲಿ ಚಿಕ್ಕ ನಂಬರ್ ಯಾವುದು ಅಂತಂದ್ರೆ ನೀವು 0 ತಗೊಂತೀರಿ, 0. ಅದಾದ್ಮೇಲೆ 1 ಇದೆ, 1 ಅನ್ನ ಬರಿತೀವಿ. ಅದಾದ್ಮೇಲೆ 2 ಇದೆ, 2 ಅನ್ನ ಬರಿತೀವಿ. ಅದಾದ್ಮೇಲೆ 8 ಅನ್ನ ಬರಿತೀವಿ. ಅಂದ್ರೆ 0 1 2 8 ಇದು ಸರಿನಾ? ದಿಸ್ ಈಸ್ ರಾಂಗ್. ಯಾಕಂದ್ರೆ ಇಲ್ಲಿ ನಮಗೆ ದ ಸ್ಮಾಲೆಸ್ಟ್ 4 digit ನಂಬರ್ ಅಂತ ಹೇಳಿದ್ದಾರೆ. ಸೊ 0ನ ನಾವು ಯಾವಾಗಲೂ ಈ ಕಡೆ ಲೆಫ್ಟಿಗೆ ಬರೆದ್ವಿ ಅಂದ್ರೆ, ಒಂದು ಸಂಖ್ಯೆ ಲೆಫ್ಟಿಗೆ ಬರೆದ್ವಿ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ 0ನ ಎಕ್ಸ್ಚೇಂಜ್, 1 ಅನ್ನು ಈ ಪ್ಲೇಸ್ ಅನ್ನ ಎಕ್ಸ್ಚೇಂಜ್ ಮಾಡಬೇಕು. ಅಂದ್ರೆ 1 ಅನ್ನು ಈಚೆ ಕಡೆ ಬರೀಬೇಕು, 0ನ ಈ ಕಡೆ ಬರೀಬೇಕು. ಅಂದ್ರೆ 1028 ಈ ರೀತಿ ನಾವು ಬರಿತೀವಿ. ಇಲ್ಲೊಂದು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ರೀತಿ ನಮಗೆ ಫಸ್ಟ್ 0 ಬಂದಾಗ 0ನ 2ನೇ ಸ್ಥಾನಕ್ಕೆ ಬರೆದು ಅಲ್ಲಿರ್ತಕ್ಕಂಥದ್ನ ಈ ಕಡೆನ ಬರಿತೀವಿ ನಾವು. ಸೊ ಲೆಫ್ಟ್ ಸೈಡಿಗೆ ಬರಿತೀವಿ. ಸೊ ಇದು ಸ್ಮಾಲೆಸ್ಟ್ 4 digit ನಂಬರ್ ಆಗುತ್ತೆ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ವಿತೌಟ್ ರಿಪೀಟಿಂಗ್. ಇದೇನಾಗಿಲ್ಲ, ವಿತೌಟ್ ರಿಪಿಟೇಷನ್ ಆಗಿಲ್ಲ. ಯಾವುದೇ ಅಂಕಿಗಳು ಇಲ್ಲಿ ರಿಪಿಟೇಷನ್ ಆಗಿಲ್ಲ. ಸೊ ನೆಕ್ಸ್ಟ್ ಒನ್ ಇದೆ, ಇದು ಸೆಕೆಂಡ್ ಟೈಪು, ಫಾರ್ಮಿಂಗ್ ಎ ನಂಬರ್ ವಿತ್ ರಿಪಿಟೇಷನ್ ಅಂತ ಹೇಳ್ತೀವಿ. ಹಂಗೆ ನಾವು ವಿತ್ ರಿಪಿಟೇಷನ್ ಮಾಡಿ ನಾವು ನಂಬರ್ಸ್ ಅನ್ನ ಬರಿತೀವಿ. ಈ ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್ ಅಂದ್ರೆ ನೋಡಿ, ದ ಗ್ರೇಟೆಸ್ಟ್ 4 digit ನಂಬರ್ ದಟ್ ಕ್ಯಾನ್ ಫಾರ್ಮ್ ದಿ ಡಿಜಿಟ್ 2018 ಈಸ್. ಇದರಿಂದನೇ ನಾವು ಒಂದು ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕು ಅಂದ್ರೆ ವಿತ್ ರಿಪಿಟೇಷನ್, ಪುನರಾವರ್ತನೆ ಆಗೋ ರೀತಿಯಲ್ಲಿ ಬರಿತೀವಿ. ನೋಡಿ, 2018 ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯಂತ ದೊಡ್ಡ ನಂಬರ್ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ, 8 ಇದೆ, 8 ಅನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಅಲ್ಲಿಗೆ ನಾವು 8 ಅನ್ನ 4 times ಬರೆದ್ರೆ ಮುಗೀತು, ಗ್ರೇಟೆಸ್ಟ್ 4 digit ನಂಬರ್ 8 ಆಗುತ್ತೆ. ಸೊ ನೆಕ್ಸ್ಟ್ ದ ಸ್ಮಾಲೆಸ್ಟ್ 4 digit ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ 2018 ಈಸ್. ಇಲ್ಲಿ ನಾವು ಸ್ಮಾಲೆಸ್ಟ್ ನಂಬರ್ ಅನ್ನ ಬರಿಬೇಕಾಗುತ್ತೆ ಈ ನಂಬರ್ ಅಲ್ಲಿ, ಈ ಅಂಕಿಗಳಲ್ಲಿ. ಸೊ ಇದರಲ್ಲಿ ಅತ್ಯಂತ ಚಿಕ್ಕದು ಯಾವುದಿದೆ, ಅವಾಗಲೇ ಹೇಳಿದ್ರೆ 0 ಇದೆ. ಹಾಗಾದ್ರೆ 0 ಬರೆಯದ 4 ಟೈಮು. ಸೊ ಇದು ರಾಂಗ್ ಮೆಥಡ್ ಆಗುತ್ತೆ. 0 ಬರೆದ್ರೆ 0ಯ ನಂತರ ಯಾವುದಿದೆ, ಅತ್ಯಂತ ಚಿಕ್ಕ ನಂಬರ್ ಯಾವುದಿದೆ, ಸ್ಮಾಲೆಸ್ಟ್ ನಂಬರ್ ಯಾವುದಿದೆ ಅಂತ ನೋಡ್ಕೋಬೇಕು. 0 ನಂತರ ಯಾವುದಿದೆ, 1 ಇದೆ. ಸೊ 1, ಈ ಒಂದು 0ನ ಅಳಿಸಿ, ಸೊ 1 ಅನ್ನ ಬರೆದ್ರೆ 1000 ಆಗುತ್ತೆ. ಇದು ಸ್ಮಾಲೆಸ್ಟ್
4 ಡಿಜಿಟ್ ನಂಬರ್ ಆಗುತ್ತೆ ನೋಡಿ. ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಲ್ಲಿ ಸೊ ನಾವು ಅತ್ಯಂತ ಚಿಕ್ಕದನ್ನ ನಾವು ಪುನರಾವರ್ತನೆ ಆಗೋ ರೀತಿಯಲ್ಲಿ ಬರ್ಕಂತ ಹೋಗ್ಬೇಕು. ಇಲ್ಲಿ 0 ಇದೆ, 0ನ ಬರೆಯಂಗಿಲ್ಲ. ಸೊ ಅದಾದ್ಮೇಲೆ ಏನಿದೆ ಅದನ್ನ ತಗಂತೀವಿ. 0 ಆದ್ಮೇಲೆ 1 ಇದೆ, 1 ಬರ್ದು ಮುಂದೆ 3 0ನ ಬರಿತೀವಿ. ಸೊ ಇದನ್ನ ನಾವು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ವಿತ್ ರಿಪಿಟೇಷನ್ ಅಂದ್ರೆ ಇಲ್ಲಿ ನಾವು ಅತ್ಯಂತ ದೊಡ್ಡ ನಂಬರ್ ಅನ್ನ ತಗೊಂಡು 8 ಇದೆ, 8 ಅನ್ನ 4 ಟೈಮ್ಸ್ ರಿಪಿಟೇಷನ್ ಆಗೋ ರೀತಿಯಲ್ಲಿ ಬರೆದ್ರೆ ಅದು ವಿತ್ ರಿಪಿಟೇಷನ್ ಅಂತ ಹೇಳ್ತೀವಿ. ಸೊ ಇನ್ನು ನಾವು ಉದಾಹರಣೆಗಳನ್ನ ನೋಡೋಣ ಇದ್ರ ಮೇಲೆ. ಸೊ ಬರೀತೀವಿ. ಒಂದು ಹೇಳ್ತೀವಿ. ಸೊ 2690 ತಗಂತೀವಿ. ಸೊ ಈ ನಂಬರ್ ಅಲ್ಲಿ ನಮಗೆ ವಿತೌಟ್ ರಿಪಿಟೇಷನ್ ಆಗದೆ ರೀತಿಯಲ್ಲಿ ನಾವು ಒಂದು ಗ್ರೇಟೆಸ್ಟ್ ನಂಬರ್ಸ್ ಅನ್ನ ನಾವು ಬರೀಬೇಕಾಗುತ್ತೆ. ಏನು ಗ್ರೇಟೆಸ್ಟ್ ನಂಬರ್ ನಾವು ಹೇಳೋದಾದ್ರೆ ಏನು ಹೇಳ್ತೀವಿ ನೋಡಿ, ವಿತೌಟ್ ರಿಪಿಟೇಷನ್ ಆಗ್ಬಾರ್ದು, ಪುನರಾವರ್ತನೆ ಆಗ್ಬಾರ್ದು. ಇದರಲ್ಲಿ ಯಾವ್ದಿದೆ ಅತ್ಯಂತ ದೊಡ್ಡ ನಂಬರ್ ಏನಿದೆ 9 ಇದೆ, 9 ತಗೊಂತೀವಿ. 9 ಆದ್ಮೇಲೆ ಏನಿದೆ 6 ಇದೆ, 6 ಆದ್ಮೇಲೆ 2 ಇದೆ, 2 ಆದ್ಮೇಲೆ 0 ಇದೆ. ಸೊ ಇದು ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ವಿತೌಟ್ ರಿಪಿಟೇಷನ್ ಅಂತ ಹೇಳ್ತೀವಿ. ಸೊ ಮತ್ತೆ ಇನ್ನೊಂದು ಸ್ಮಾಲೆಸ್ಟ್ ನಂಬರ್ ಬರಿಬೇಕಾಗುತ್ತೆ ಇಲ್ಲಿ, ಹೌದಾ? ಇದು ವಿತೌಟ್ ರಿಪಿಟೇಷನ್. ಹೆಂಗ್ ಬರೀತೀವಿ ವಿತೌಟ್ ರಿಪಿಟೇಷನ್? ಈಗ ಅತ್ಯಂತ ಚಿಕ್ಕ ನಂಬರ್ ಇದ್ರಲ್ಲಿ ಅತ್ಯಂತ ಚಿಕ್ಕ ನಂಬರ್ ಯಾವ್ದಿದೆ 0 ಇದೆ, 0 ಬರಿತೀವಿ. ಆಮೇಲೆ 2 ಇದೆ, 2 ಬರಿತೀವಿ. ಆಮೇಲೆ 6, ಆಮೇಲೆ 9 ಬರಿತೀವಿ. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡ್ ಫಸ್ಟ್ 0 ಬರಬಾರ್ದು. ಆ ರೀತಿ ಬಂತು ಅಂದ್ರೆ ಸೊ ಇವೆರಡನ್ನು ಏನ್ ಮಾಡ್ಬೇಕು, ನಾವು ಎಕ್ಸ್ಚೇಂಜ್ ಮಾಡ್ಬೇಕು. ಇಲ್ಲಿ 2 ಬರಿಬೇಕು, ಇಲ್ಲಿ 0 ಬರಿಬೇಕು. ಅಲ್ಲಿಗೆ ಏನಂತ 2069. ಸೊ ಇದು ಸ್ಮಾಲೆಸ್ಟ್ ನಂಬರು ವಿತೌಟ್ ರಿಪಿಟೇಷನ್. ಇದು 9620 ಗ್ರೇಟೆಸ್ಟ್ ನಂಬರು, ಇದು ವಿತೌಟ್ ರಿಪಿಟೇಷನ್. ಸೊ ನೆಕ್ಸ್ಟ್ ವಿತ್ ರಿಪಿಟೇಷನ್, ನಾವು ಇದೇ ನಂಬರ್ ಅನ್ನು ವಿತ್ ರಿಪಿಟೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ವಿತ್ ರಿಪಿಟೇಷನ್ ಹೆಂಗೆ ನಾವು ವಿತ್ ರಿಪಿಟೇಷನ್ ಅನ್ನ ಮಾಡ್ತೀವಿ ಇದೇ ನಂಬರ್ಗೆ. ಸೊ ಈಗ ಗ್ರೇಟೆಸ್ಟ್ ನಂಬರ್ ಅನ್ನ ಫಸ್ಟ್ ಬರೀತೀವಿ. ಹೆಂಗ್ ಗ್ರೇಟೆಸ್ಟ್ ನಂಬರ್ ಅನ್ನ ಬರೀತೀವಿ ವಿತ್ ರಿಪಿಟೇಷನ್. ಇದರಲ್ಲಿ ಅತ್ಯಂತ ದೊಡ್ಡ ನಂಬರ್ ಯಾವುದು 9 ಅನ್ನ 4 ಟೈಮ್ಸ್ ಬರಿಬೇಕು. ಯಾಕಂದ್ರೆ 4 ಡಿಜಿಟ್ ನಂಬರ್ ಅಂತ ಹೇಳಿದ್ದಾರೆ, ಹೌದಿಲ್ಲ? 4 ಡಿಜಿಟ್ ನಂಬರ್ ಅಂತ ಹೇಳಿದ್ರೆ ಸೊ 4 ಟೈಮ್ಸ್ 9 ಅನ್ನ ಬರಿತೀವಿ. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಅನ್ನ ಬರಿಬೇಕಪ್ಪ ವಿತ್ ರಿಪಿಟೇಷನ್, ಅಂದ್ರೆ ಪುನರಾವರ್ತನೆ ಆಗ್ಬೇಕು ಅಂತ. ಹಾಗಾದ್ರೆ ಯಾವ್ದು ಇದರಲ್ಲಿ ಅತ್ಯಂತ ಚಿಕ್ಕ ನಂಬರ್ ಯಾವ್ದಿದೆ? 0 ಇದೆ. ಹಾಗಾದ್ರೆ 0ನ ನಾವು 4 ಟೈಮ್ಸ್ ಬರಿಬೇಕಾ? ರಾಂಗ್. ಏನ್ ಬರಿಬೇಕಂದ್ರೆ 0 ಆದ ನಂತರ ಯಾವ್ದು ಸ್ಮಾಲ್ ನಂಬರ್ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡಿಕೋಬೇಕು. 0 ಆದ ನಂತರ ಯಾವ್ದಿದೆ 2 ಇದೆ. ಈ 0 ಎಳಿಸಿ 0 ಜಾಗದಲ್ಲಿ 2 ಬರುತ್ತೆ, 2000. ಇದು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಆಗುತ್ತೆ. ಸೊ ಈ ರೀತಿ ನಾವು ವಿತೌಟ್ ರಿಪಿಟೇಷನ್ ಮತ್ತೆ ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್, ವಿತ್ ರಿಪಿಟೇಷನ್, ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್ ಅನ್ನ ಬರಿತೀವಿ. ಸೊ ಈ ಫಾರ್ಮಿಂಗ್ ಎ ನಂಬರ್ ಸಿಸ್ಟಮ್ ನಿಮಗೆ ಅರ್ಥ ಆಗಿದ್ರೆ ಲೈಕ್ಸ್ ಮಾಡಿ, ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ.